ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧದ ಧರಣಿ 6ನೇ ದಿನಕ್ಕೆ. ಬಂಗಾರಮಕ್ಕಿ ಮಾರುತಿ ಗುರೂಜಿ ಪ್ರಶ್ನೆ, ಯೋಜನೆ ಯಾರ ಭವಿಷ್ಯಕ್ಕೆ? ಜಲತಜ್ಞ ಚಕ್ರವಾಕ ಯುವ ವಿಜ್ಞಾನಿ ಗುರುಪ್ರಸಾದ್ ಮಾತು, ಯಾರು ಕಾರಣ ಆಗುವ ದುಷ್ಪರಿಣಾಮಕ್ಕೆ? ಅಕ್ಟೋಬರ್ 10 ಮತ್ತು 11 ಸ್ಪಂದನದಿಂದ ಪ್ರಾಣ ಪದ್ಮಿನಿ ನಾಟಕ ಸಂಜೆ 7ಕ್ಕೆ. ಅಕ್ಟೋಬರ್ 11ರಂದು ಸರಣಿ ತಾಳಮದ್ದಲೆ ಸಂಜೆ 5ಕ್ಕೆ. ಅಕ್ಟೋಬರ್ 12ರಂದು ಧಾರೇಶ್ವರರ ನೆನಪು, ಅದು 5ಕ್ಕೆ. ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜನರು ಸಾರ್ವತ್ರಿಕವಾಗಿ ಪರಿಸರ ವಿನಾಶದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿದರು. ಯೋಜನೆ ಮಾಡಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿರುವ ಸರ್ಕಾರ ಯಾರ ಭವಿಷ್ಯಕ್ಕಾಗಿ ಈ ವಿದ್ಯುತ್ ಯೋಜನೆ ಕೈಗೊಳ್ಳುತ್ತಿದೆ ಮತ್ತು ಸಾರ್ವಜನಿಕರ ಧ್ವನಿ ಅಡಗಿಸುವ ಪ್ರಯತ್ನ ಏಕೆ ಎಂದು ಗೇರುಸೊಪ್ಪ ಬಂಗಾರಮಕ್ಕಿಯ ಮಾರುತಿ ಗುರೂಜಿ ಪ್ರಶ್ನಿಸಿದರು. ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ರೈತ ಸಂಘದ ವತಿಯಿಂದ ನಡೆಸುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ಎನ್ನುವ ಅವೈಜ್ಞಾನಿಕ ಯೋಜನೆಯ ವಿರುದ್ಧದ 6ನೇ ದಿನದ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. 2004ರಲ್ಲಿಯೇ ಯೋಜನೆಯ ಪ್ರಸ್ತಾಪವಾಗಿತ್ತು. ಆದರೆ 2008ರಲ್ಲಿ ಇದರ ವಿರುದ್ಧ ಪ್ರತಿಭಟನೆ ಮಾಡಲಾಗಿತ್ತು. ಆಗ ಇದು ನಿಂತಿತ್ತು ಕೂಡ. ಆದರೆ ಈಗ ಮತ್ತೆ ಯೋಜನೆ ಶುರುವಾಗಿದೆ. ಈಗಾಗಲೇ ರಾಜ್ಯದಿಂದ ಗೋವಾ, ಮಹಾರಾಷ್ಟ್ರ, ಒಡಿಶಾ ಈ ಹೊರ ರಾಜ್ಯಗಳಿಗೆ ವಿದ್ಯುತ್ ಕೊಡುತ್ತಿದ್ದೀರಿ ಎಂದಾದರೆ ಇಲ್ಲಿ ವಿದ್ಯುತ್ ಕೊರತೆ ಇಲ್ಲ ಎಂದರ್ಥ. ಕೊರತೆ ಇಲ್ಲವಾದಲ್ಲಿ ಜನರ ಬದುಕನ್ನು ಮುಳುಗಿಸಿ ಪರಿಸರ ಹಾಳು ಮಾಡಿ ಈ ಯೋಜನೆ ಮಾಡುವ ಅನಿವಾರ್ಯತೆಯ ಹಿಂದೆ ಏನಿದೆ ಎಂದು ಅವರು ಕೇಳಿದರು. ರಾತ್ರೋರಾತ್ರಿ NOC ಕೊಡ್ಲಿಕ್ಕೆ ನಿಮಗೆ ಸಮಯ ಇದೆ. ಆದರೆ ಸಭೆ ನಡೆದು 10,000ಕ್ಕಿಂತ ಹೆಚ್ಚಿನ ಸೇರಿ ಸಾಧಾರಣ ಆನ್ಲೈನಲ್ಲಿ 50,000ಕ್ಕಿಂತ ಹೆಚ್ಚಿನ ಇದರ ವಿರೋಧ ಸಹಿ ಸಂಗ್ರಹ ಆಗಿದೆ. ಅಂತಹ ಅಭಿಪ್ರಾಯವನ್ನ, ಅಲ್ಲಿ ಆದಂತ ವಿಚಾರಧಾರೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮುಟ್ಟಿಸಬೇಕಿತ್ತು. ವೈಯಕ್ತಿಕವಾಗಿ ಮತ್ತೆ ಆ ಸಭೆಯ ನಿರ್ಣಯವನ್ನು ಅವರು ಮುಟ್ಟಿಸಬೇಕಿತ್ತು. ಈ ಕ್ಷಣದವರೆಗೆ ಅದನ್ನು ಮುಟ್ಟಿಸಲಿಲ್ಲ. ಅವರು ಯೋಚನೆ ಮಾಡಿ ರಾತ್ರೋರಾತ್ರಿ NOC ಕೊಡ್ಲಿಕ್ಕೆ ಆಗ್ತದೆ, ಆದರೆ ಸಾರ್ವಜನಿಕರ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಅಧಿಕಾರಿಗಳೇ ಯಾವ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ ಇಳಿತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಇದರ ಹಿಂದೆ ಯಾವ ರೀತಿಯ ಒಂದು ಅಧಿಕಾರ ಕೆಲಸ ಮಾಡ್ತಾ ಇರ್ಬೋದು. ಹಾಗಿದ್ರೆ ನಿಮ್ಗೆ ಎಷ್ಟು ಅನಿವಾರ್ಯತೆ ಇದೆ ಅಂತಾದ್ರೆ, ಕರೆಂಟಿನ ಅನಿವಾರ್ಯತೆ ಇದೆ ಅಂತಾದ್ರೆ ಯಾವಾಗ ಬೇಕು ಇವರಿಗೆ ಮತ್ತು ಯಾರಿಗೆ ಬೇಕು? ನಮ್ಗೇನು ಅವಶ್ಯಕತೆ ಇದೆಯಾ? ನಮ್ಮ ರಾಜ್ಯದಿಂದ ಕರೆಂಟಿನ ಕೊರತೆ ಇದೆ ಅಂತಾದ್ರೆ ಹೊರ ರಾಜ್ಯಕ್ಕೆ ಕರೆಂಟನ್ನು ಯಾಕೆ ಕೊಡ್ತಾ ಇದ್ದೀರಿ? ದೇಶಕ್ಕೆ ಕರೆಂಟಿನ ಕೊರತೆ ಇದೆ ಅಂತ ಆದ್ರೆ ಹೊರ ದೇಶಕ್ಕೆ ಕರೆಂಟ್ ಯಾಕೆ ಕೊಡ್ತಾ ಇದ್ದೀರಿ? ಅದನ್ನು ಮೊದಲು ನಿಲ್ಲಿಸ್ಬಿಡಿ. ಯಾಕಂದ್ರೆ ಅವರು ದುಡ್ಡೇ ಕೊಡ್ತಾರೆ, ನಾವು ದುಡ್ಡೇ ಕೊಡ್ತೇವೆ. ನಿಮ್ಗೆ ಯಾರಿಗಾದ್ರೂ ಫ್ರೀ ಕರೆಂಟ್ ಕೊಡ್ತಾರ? ಖಂಡಿತ ಇಲ್ಲ. ಇವತ್ತು ಗೋವಾಕ್ಕೆ, ಮಹಾರಾಷ್ಟ್ರಕ್ಕೆ, ಒಡಿಸ್ಸಾಕ್ಕೆ ಇಲ್ಲಿಂದ ಕರೆಂಟ್ ಹೋಗ್ತಾ ಇದೆ. ಹಾಗೆ ನಮಗೆ ಕರೆಂಟ್ ಹೆಚ್ಚಾಗಿ ಕೊಡ್ತಾ ಇದ್ದೀರಾ? ಒಂದೇ ಯೋಚನೆ. ಅಥವಾ ದೇಶಕ್ಕೆ ಕರೆಂಟಿನ ಬೇಡಿಕೆ ಇದೆ ಅಂತ ಆದ್ರೆ ನೀವು ದುಬೈ ಕೊಡ್ತೀರಿ, ಶ್ರೀಲಂಕಾ ಕೊಡ್ತಾ ಇದ್ದೀರಿ, ಆಸ್ಟ್ರೇಲಿಯಾ ಕೊಡ್ತಾ ಇದ್ದೀರಿ, ದೂರದ ಆಸ್ಟ್ರೇಲಿಯಾಕ್ಕೂ ಸಹ ಕೊಡ್ತೀರಿ. ಹಾಗಿದ್ರೆ ಯಾವಾಗ ಬೇಕು ಕರೆಂಟು? ಯಾರಿಗಾಗಿ ಬೇಕು ಕರೆಂಟು? ನಿನ್ನೆ ಜಾರ್ಜ್ ಅವರೊಂದು ಮಾತು ಹೇಳ್ತಾರೆ, ಭವಿಷ್ಯಕ್ಕಾಗಿ ಬೇಕು ಅಂತ. ಯಾರ ಭವಿಷ್ಯಕ್ಕಾಗಿ ಬೇಕು? ಯಾರ ಭವಿಷ್ಯಕ್ಕಾಗಿ ಬೇಕು? ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಮಾತನಾಡಿ, ನೈಸರ್ಗಿಕ ಅರಣ್ಯದ ಕುರಿತು ಸಾಮಾನ್ಯ ಜ್ಞಾನ ಇಲ್ಲದ ರಾಜಕಾರಣಿಗಳು, ಪರಿಸರದೊಂದಿಗೆ ಭಾವನಾತ್ಮಕ ಸಂಬಂಧದ ಕುರಿತು ಅರಿವಿಲ್ಲದ ಅಧಿಕಾರಿಗಳಿಂದ ಇಂತಹ ಯೋಜನೆ ರೂಪುಗೊಳ್ಳುತ್ತಿರುವುದು ವಿಷಾದನೀಯ ಎಂದು ಹೇಳಿದರು. ಹೊನ್ನಾವರದ ಯುವ ವಿಜ್ಞಾನಿ ಡಾಕ್ಟರ್ ಗುರುಪ್ರಸಾದ್ ಮಾತನಾಡಿ, ಈಗಾಗಲೇ ಶರಾವತಿ ಕಣಿವೆಯಲ್ಲಿ ಮಾಡಿರುವ ಯೋಜನೆಯ ದುಷ್ಪರಿಣಾಮದಿಂದ ಕ್ಯಾನ್ಸರ್ ಹೆಚ್ಚುತ್ತಿರುವುದು ಸಂಶೋಧನೆಯಿಂದ ತಿಳಿದು ಬರುತ್ತಿದೆ. ಅದು ಇನ್ನೂ ಮುಂದುವರಿದರೆ ವಿಜ್ಞಾನಿಗಳ ವರದಿಗೆ ಬೆಲೆ ಏನು ಎಂದು ಪ್ರಶ್ನಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಪರಿಸರ ತಜ್ಞರಾದ ಶ್ರೀಪಾದ್ ಅಖಿಲೇಶ್ ಚಿಪ್ಳಿ, ಡಾಕ್ಟರ್ ಗಿರೀಶ್ ಜನ್ನಿ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ವಿಚಾರ ಭಾವನಾತ್ಮಕ ಸಂಬಂಧ ಅಂದ್ರೆ ಅಷ್ಟು ಅಮೂಲ್ಯವಾದ್ದು. ಇಲ್ಲಿ ಮಲೆನಾಡಲ್ಲಿ ಹುಟ್ಟಿ ಬೆಳೆದವರು ತಗೊಂಡೋಗಿ ಎಲ್ಲೋ ನೀರಿಲ್ಲದ ಜಾಗದಲ್ಲಿ ರೈತರನ್ನು ಹಾಕಿದರೆ ಅವ್ರಿಗೆ ಬದುಕಲಿಕ್ಕೆ ಆಗತ್ತಾ? ಅನ್ನದಾತ ನಮಗೆ ಕೊಡುವಂತಹದ್ದು ಆಹಾರ ಸಿಕ್ಕಬೇಕು ಅಂದ್ರೆ ಅವನಿಗೆ ಸರಿಯಾದ ನೀರಿನ ವ್ಯವಸ್ಥೆ ಆಗಬೇಕು. ನೀರಿನ ವ್ಯವಸ್ಥೆ ಆಗಬೇಕು ಅಂದ್ರೆ ನೈಸರ್ಗಿಕ ಕಾಡು ಇರಬೇಕು. ರಾಜಕಾರಣಿಗಳಿಗೆ ನೈಸರ್ಗಿಕ ಕಾಡು ಅನ್ನೋದು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ.
ಇವತ್ತು ನಾವು ನಮ್ಮ ಅಧ್ಯಯನದ ಪ್ರಕಾರ ನೀರಿನ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿ ಕೇವಲ ಒಂದು ಸಂತತಿ ಮಾತ್ರ ಉಳ್ಕೊಂಡಿದೆ. ಅದು ಎಷ್ಟು, ಒಬ್ಬರಿಗೋ ಇಬ್ಬರಿಗೋ ಅವ್ರಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಅಷ್ಟೇ ಬಿಟ್ರೆ ಅದನ್ನ ಮಾರಾಟ ಮಾಡಿ ಅದನ್ನ ಜೀವನ ಸಾಗಿಸ್ತಾ ಇದ್ದವರು ಇವತ್ತು ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅವರು ಈಗ ಮೀನಿನ ಕಲೆಕ್ಷನ್ಗೆ ಇಳಿದಿದ್ದಾರೆ. ಆದ್ರೆ ಅಘನಾಶಿನಿಯಲ್ಲಿ 6 ಪ್ರಭೇದದ ಬಳಚಿದೆ. ಅಂದ್ರೆ ಇದರಲ್ಲೇ ಹೇಳ್ಬೋದು ಹೇಗೆ ನಮ್ಮ ಶರಾವತಿ ಆಲ್ರೆಡಿ ಒಂದು ಸ್ಲೋ ಪಾಯ್ಸನ್ ಕೊಟ್ಟಿದ್ದೀವಿ ನಾವು ಅಂತ. ಅಂದ್ರೆ ಸರ್ಕಾರ ಈಗ ಅದರ ಮೇಲೆ ಮತ್ತೊಂದು ವಿಷಯವನ್ನ ಕೊಡ್ಲಿಕ್ಕೆ ಹೋದ್ರೆ ಆ ಶರಾವತಿ ಉಳಿಯತ್ತಾ? ಅಘನಾಶಿನಿಯನ್ನು ಕೂಡ ತಗೊಂಡೋಗಿ ಬೇರೆ ಕಡೆ ತಗೊಂಡು ಹೋಗ್ತೀನಿ, ಚಿತ್ರದುರ್ಗ ಕರೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇಲ್ಲಿರೋರಿಗೆ ಯಾವುದೇ ಬದುಕು ಹಕ್ಕಿಲ್ವಾ? ಅಥವಾ ಈಗ ನೀವು ಇನ್ನೊಂದು ವಿಷಯಕ್ಕೆ ಬಂದ್ರೆ ಮೀನಿನ ಸಂತತಿ ಬಗ್ಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮೀನಿನ ಪ್ರಭೇದವು ಕೂಡ ಶರಾವತಿಯಲ್ಲಿ 45 ಜಾತಿಯಷ್ಟು ಮಾತ್ರ ಉಳ್ಕೊಂಡಿದೆ. ಬಟ್ ಅಘನಾಶಿನಿಯಲ್ಲಿ 160 ಪ್ರಭೇದದ ಮೀನುಗಳಿವೆ. ಇದು ಏನು ಸೂಚಿಸ್ತಿದೆ? ಅಘನಾಶಿನಿಗೆ ಯಾವುದೇ ನದಿಯಲ್ಲಿ ಡ್ಯಾಮ್ ಇಲ್ಲ. 168 ಕಿಲೋಮೀಟರ್ ಹರಿಯುವ ನದಿಗೆ ಯಾವುದೇ ರೀತಿ ಡ್ಯಾಮ್ ಇಲ್ಲ. ಅದು ಹೇಗೆ ಹುಟ್ಟಿತ್ತೋ ಹಾಗೆ ಬಂದು ಸೇರುತ್ತೆ. ಆದ್ರೆ ನಮ್ಮ ಶರಾವತಿಯಲ್ಲಿ ಡ್ಯಾಮ್ ಕಟ್ಟಿ ಈಗ 45 ಪ್ರಭೇದ ಉಳ್ಕೊಂಡಿದೆ. ಇವ್ರೀಗ ಏನೋ ನಮ್ಮ KPC ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಜಸ್ಟ್ 0.37 TMC ನೀರು ತಗೊಂಡು ಹೋಗ್ತೀವಿ, ಏನು ಸಮಸ್ಯೆ ಆಗಲ್ಲ, ಅದನ್ನೇ ಮರುಬಳಕೆ ಮಾಡ್ತೀವಿ ಅಂತ. ಬಟ್ ಯಾರಿಗಾದ್ರೂ ಆ 0.37 TMC ಅಂದ್ರೆ ಅದು ಎಷ್ಟು ಲೀಟರ್ ಅಂತ ಯಾರಿಗಾದ್ರು ಅಂದಾಜಿದ್ಯಾ? 1 ಲಕ್ಷ ಕೋಟಿ ಲೀಟರ್ ನೀರು. 0.3 TMC ಅಂತ ನಮ್ಮನ್ನ ಮಂಗ ಮಾಡ್ತಾ ಇರೋದು ಅವರು. ಬಟ್ 0.3 TMC ಅಂದ್ರೆ 1 ಲಕ್ಷ ಕೋಟಿ ಲೀಟರ್ ನೀರು ಹತ್ತತ್ರ. ಸೊ ಅಷ್ಟನ್ನ ತಕೊಂಡು ಹೋದ್ರೆ ಅಲ್ಲಿಗೆ ಉಳಿಯೋದೇನು ನಮ್ಗೆ? ಹೊನ್ನಾವರದವ್ರು ಹಂಗಿದ್ರೆ ಊರು ಬಿಟ್ಟು ಹೋಗ್ಬೇಕಾ? ಸೊ ಇದೆಲ್ಲ ಲಾಜಿಕ್ ನ ಅವ್ರಿಗೆ ಹೇಳಿದ್ರೆ ಇನ್ನು ಏನ್ ಹೇಳ್ತಾರೆ, ಇಲ್ಲ ಏನು ಸಮಸ್ಯೆ ಆಗಲ್ಲ, ಪರಿಸರದ ಮೇಲೆ ಏನು ಹಾಕಿದವರಿಗೆ ಏನು ಅರ್ಥ ಬೆಲೆ ಇಲ್ಲ ಅಂತಂದ್ಮೇಲೆ ಸೊ ಇದ್ರಲ್ಲಿ ಏನ್ ಅರ್ಥ ಉಳ್ಕೊಂಡಿದೆ? ಮತ್ತೊಂದು ವಿಷಯ ಏನಂದ್ರೆ, ಈಗ ಶರಾವತಿಯಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ತುಂಬಾ ಕಡಿಮೆ ಇದೆ. ಸೊ ಇದು ಗುರೂಜಿ ಅವ್ರು ಹೇಳ್ತಾ ಇದ್ರು ಅವಾಗ ಒಂದ್ಸಲ, ನಮ್ಮ ಶರಾವತಿ ಎಡ ಮತ್ತೆ ಬಲ ದಂಡೆಯಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಇದು ಒಂದು ಕಾರಣ ಇರ್ಬೋದು. ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ, ನೀವು ಕಾರ್ಗಲ್ ಇವ್ರದ್ದು KPC ಅವ್ರದ್ದು ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಇದೆಯಲ್ಲ, ಅದ್ರ ಹತ್ರ ಹೋಗಿ ನೋಡಿದ್ರೆ ಆ ಡ್ಯಾಮ್ ಕಟ್ಟಿರೋ ಜಾಗದಲ್ಲೆಲ್ಲ ಬಿಳಿಯಾಗಿ ಕಲೆ ಸೇರ್ಕೊಂಡಿದೆ. ಅದೇನು? ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಎಲ್ಲ ಅಲ್ಲೇ ಅಂಟ್ಕೋತಾ ಇದೆ. ಸೊ ನಾವು ಕೆಳಗಡೆ ಕುಡಿತಿರೋ ನೀರು ಯಾವುದೇ ರೀತಿ ಕ್ಯಾಲ್ಸಿಯಂ ಇಲ್ಲ, ಮ್ಯಾಗ್ನೀಷಿಯಂ ಇಲ್ಲ, ಇರ್ಬೋದು ಸ್ವಲ್ಪ ಪ್ರಮಾಣದಲ್ಲಿದೆ. ಬಟ್ ಅಘನಾಶಿನಿ ಅವರು ಈ ಸದ್ಯಕ್ಕೆ ಪುಣ್ಯವಂತರು, ಅವರು ಅತಿ ಶುದ್ಧವಾದ ನೀರನ್ನ ಕುಡಿತಾ ಇದ್ದಾರೆ. ಅದರ ಮೇಲೆ ಇವರು ಈ ರೀತಿ ಪ್ರಾಜೆಕ್ಟ್ ಮಾಡಿದ್ರೆ ಸೊ ಅಲ್ಲಿ ಕೆಳಗಡೆ ನೀರು ಬರ್ಬೋದು, ಬಟ್ ಏನು ಉಳಿಯುತ್ತೆ ಲಾಸ್ಟಿಗೆ? ಕ್ಯಾಲ್ಸಿಯಂ ಇಲ್ಲ, ಮ್ಯಾಗ್ನೀಷಿಯಂ ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ ಉಪ್ಪು ನೀರೇ ಕುಡ್ಕೊಂಡು ಬದುಕೋದು ಬೆಟರ್ ಅಲ್ವಾ? ಸೊ ಸಾಗರದ ಸ್ಪಂದನ ರಂಗತಂಡದಿಂದ ಅಕ್ಟೋಬರ್ 10 ಮತ್ತು 11ರಂದು ಸಾಗರದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಪ್ರಾಣ ಪದ್ಮಿನಿ ಎಂಬ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. 2 ದಿನ ಸಂಜೆ 7 ಗಂಟೆಗೆ ಆರಂಭಗೊಳ್ಳಿರುವ ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನವನ್ನು ಮಂಜುನಾಥ್ ಎಲ್ ಬಡಿಗೇರ ಮಾಡಿದ್ದಾರೆ. ಸಂಗೀತ ಭಾರ್ಗವ ಹೆಗ್ಗೋಡು ಮತ್ತು ಅರುಣ್ ಕುಮಾರ್, ಬೆಳಕು ಜೀವನ್ ಕುಮಾರ್, ನಿರ್ವಹಣೆ ME ಪ್ರತಿಭಾ, ರಿಯಾಜ್ ಮತ್ತು ಶಿವಕುಮಾರ್ ಉಳ್ವಿ ಹಾಗೂ ಪ್ರಸಾದನ ಗುರುಮೂರ್ತಿ ವರದಾಮೂಲ. ಸಾಗರ ಶ್ರೀ ರಾಜರಾಜೇಶ್ವರಿ ಕೃಪಾಪುಷಿತ ವಂಶವಾಣಿ ಯಕ್ಷಮೇಳ ಗುಂಡುಮನೆಯವರ ವಿಜಯ ಸರಣಿ ತಾಳಮದ್ದಳೆಯ 8ನೇ ಪ್ರಯೋಗ 11ರಂದು ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಡೆಯಲಿದೆ. ರಮೇಶ್ ಹೆಗಡೆ ಗುಂಡುಮನೆ ವಿರಚಿತ ನಂದಿನಿ ವಿಜಯ ಪ್ರಸಂಗದಲ್ಲಿ ಸೂರ್ಯನಾರಾಯಣ್, ಸುಜನ್ ಗಣೇಶ್ ಹೆಗಡೆ, ಮಂಜುನಾಥ್ ಗುಡ್ಡೆದಿಂಬ ಹಿಮ್ಮೇಳದಲ್ಲಿ ಮತ್ತು ಅರುಣ್ ಬೆಂಕಟೊಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್ ಮುಮ್ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ವಿಜಯ ಸೇವಾ ಟ್ರಸ್ಟ್ ಯಕ್ಷಶ್ರೀ ಸಾಗರ ಇವರ ಆಶ್ರಯದಲ್ಲಿ ಯಕ್ಷ ಮಾಂತ್ರಿಕ ದಿವಂಗತ ಸುಬ್ರಹ್ಮಣ್ಯ ದಾರೇಶ್ವರರ ನೆನಪು ಹಿಮ್ಮೇಳ ಕಾರ್ಯಕ್ರಮ ಅಕ್ಟೋಬರ್ 12ರಂದು ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಏರ್ಪಡಿಸಲಾಗಿದೆ. ಅಂದು ಸಂಜೆ 5 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಯಕ್ಷಶ್ರೀ ರಜತ ಸಂಭ್ರಮದ ಗೌರವಾರ್ಪಣೆಯನ್ನು ಮದ್ದಲೆ ಮೋಡಿಗಾರ ಶಂಕರ್ ಭಾಗವತ್ ಯಲ್ಲಾಪುರ ಅವರಿಗೆ ಪ್ರದಾನ ಮಾಡಲಾಗುವುದು. ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ಗೋಪಾಲಕೃಷ್ಣ ಜೋಗಿಮನೆ, ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ, ಶಂಕರ್ ಭಾಗವತ್, ಶರತ್ ಜಾನ್ಕೈ, ಕಾರ್ತಿಕ್ ದಾರೇಶ್ವರ್ ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಯೋಜಕ ಡಾಕ್ಟರ್ HS ಮೋಹನ್ ಅವರು ತಿಳಿಸಿದ್ದಾರೆ. ನಮಸ್ಕಾರ.